ಚಿಕ್ಕೋಡಿ ಭಾಗದಿಂದ ಒಂದು ದೊಡ್ಡ ಬ್ರೇಕಿಂಗ್ ಸುದ್ದಿ. ಭ್ರಷ್ಟಾಚಾರದ ಗಂಭೀರ ಆರೋಪ ಎದುರಿಸುತ್ತಿರುವ ಪಿಕೆಪಿ ಸಹಕಾರಿ ಸಂಘಕ್ಕೆ ಮತ್ತೆ ನ್ಯಾಯಬೆಲೆ ಅಂಗಡಿ ವಿಂಗಡಿಸಲು ಸಂಬಂಧಪಟ್ಟ ಇಲಾಖೆ ಮುಂದಾಗಿರುವುದು ತೀವ್ರ ಚರ್ಚೆಗೆ ಕಾರಣವಾಗಿದೆ. ಅಥಣಿ ತಾಲೂಕು ಸಂಬರಗಿ ಗ್ರಾಮದಲ್ಲಿರುವ ಪಿಕೆಪಿಎಸ್ ಸಹಕಾರಿ ಸಂಘದಲ್ಲಿ ಸುಮಾರು 39 ಲಕ್ಷ ರೂಪಾಯಿ ಅವ್ಯವಹಾರ ನಡೆದಿರುವುದು ಸಾಬೀತಾಗಿದ್ದರು. ಈ ಪೈಕಿ 8 ಲಕ್ಷ ರೂಪಾಯಿ ಮೊತ್ತವನ್ನು ಸಹಕಾರಿ ಸಂಘ ಮರುಪಾವತಿ ಮಾಡಿರುವುದು ದಾಖಲೆಯಲ್ಲಿ ಸ್ಪಷ್ಟವಾಗಿ ಉಲ್ಲೇಖವಿದೆ. ಇಷ್ಟಾದರೂ ಕೂಡ ಭ್ರಷ್ಟಾಚಾರದ ಮಚ್ಚು ಅಂಟಿರುವ ಅದೇ ಸಹಕಾರಿ ಸಂಘಕ್ಕೆ ಮತ್ತೆ ನ್ಯಾಯಬೆಲೆ ಅಂಗಡಿ ವಿಂಗಡಿಸಲು ಇಲಾಖೆ ಮುಂದಾಗಿರುವುದು ಗ್ರಾಮಸ್ಥರಲ್ಲಿ ಭಾರೀ ಆಕ್ರೋಶಕ್ಕೆ ಕಾರಣವಾಗಿದೆ. ಈ ಹಿಂದೆ 2001-2ರಲ್ಲಿ ಇದೇ ಸಹಕಾರಿ ಸಂಘಕ್ಕೆ ನ್ಯಾಯಬೆಲೆ ಅಂಗಡಿ ನಡೆಸಲು ಅನುಮತಿ ನೀಡಲಾಗಿತ್ತು. ಆದರೆ ಕೇವಲ 2 ವರ್ಷಗಳಲ್ಲಿ ಮತ್ತೆ ಅವ್ಯವಹಾರ ನಡೆದ ಹಿನ್ನೆಲೆ ಆಹಾರ ಇಲಾಖೆ ಅಂಗಡಿ ಲೈಸೆನ್ಸ್ ರದ್ದು ಮಾಡಿತ್ತು. ಇದೀಗ ಮತ್ತೆ ಅದೇ ಸಂಘದಿಂದ ನ್ಯಾಯಬೆಲೆ ಅಂಗಡಿ ವಿಂಗಡಣೆಗೆ ಅರ್ಜಿ ಸಲ್ಲಿಸಿರುವುದು ಸಾರ್ವಜನಿಕರಲ್ಲಿ ಅನುಮಾನ ಹಾಗೂ ಆಕ್ರೋಶಕ್ಕೆ ಕಾರಣವಾಗಿದೆ. ಈ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಬಲಭೀಮ ಯುವಕ ಮಂಡಲ ಹೆಸರಿನಲ್ಲಿದ್ದ ನ್ಯಾಯಬೆಲೆ ಅಂಗಡಿ ವಿಂಗಡಣೆ ವಿಚಾರವಾಗಿ ತಾಲೂಕು ಆಹಾರ ಉಪನಿರೀಕ್ಷಕ ಅಧಿಕಾರಿಗಳು ಗ್ರಾಮಕ್ಕೆ ಆಗಮಿಸಿ ಅರ್ಜಿ ವಿಚಾರಣೆ ನಡೆಸಿದ್ದಾರೆ. ಆದರೆ ಗ್ರಾಮದಲ್ಲಿ 20ಕ್ಕೂ ಹೆಚ್ಚು ಸ್ಥಳೀಯ ಸಂಘ ಸಂಸ್ಥೆಗಳು ತಕರಾರು ಅರ್ಜಿ ಸಲ್ಲಿಸಿದ್ದು, ಭ್ರಷ್ಟಾಚಾರದ ಆರೋಪ ಇರುವ ಸಂಘಕ್ಕೆ ಅಂಗಡಿ ವಿಂಗಡಣೆ ಮಾಡಬಾರದೆಂದು ಅಧಿಕಾರಿಗಳಿಗೆ ಗ್ರಾಮಸ್ಥರು ಸ್ಪಷ್ಟ ಮನವಿ ಮಾಡಿದ್ದಾರೆ. ಈಗ ವಿಷಯ ಏನಂದ್ರೆ ರೀ, ನಮ್ಮೂರಾಗ ಒಂದು ನ್ಯಾಯಬೆಲೆ ಅಂಗಡಿ ಐತಿ. 1300ಕ್ಕೂ ಹೆಚ್ಚು ಒಂದು ರೇಷನ್ ಕಾರ್ಡ್ ಅದಾವ್ರಿ. ಆದ್ರ ಇಲ್ಲಿ ಒಂದು ಹೊಸ ಅರ್ಜಿ ಬಂದೈತಿ. ಏನಂದ್ರೆ ಸೊಸೈಟಿಗೆ ನ್ಯಾಯಬೆಲೆ ಅಂಗಡಿ ಹೊಡೆದು ಕೊಡ್ರಿ ಅಂತ ಒಂದು ಅರ್ಜಿ ಬಂದಿತ್ತು. ಆ ಹಿನ್ನೆಲೆ ಒಳಗ ಇಲ್ಲಿ ಅಧಿಕಾರಿಗಳು ಬಂದು ತನಿಖೆನೂ ಮಾಡಿದ್ರು. ಆದ್ರೆ ಆ ತನಿಖೆ ಒಳಗ ಸುಮಾರು 400ಕ್ಕೂ ಹೆಚ್ಚು ಕಾರ್ಡ್ದಾರ ಆಹಾರಕ್ಕೆ ಉಪಹಾರಕ್ಕೆ ಅಂದ್ರೆ ಅಥಣಿಗೆ ಅವ್ರಿಗೆ ಒಂದು ಅರ್ಜಿನೂ ಕೊಟ್ಟಿದ್ರು ಬಹಳಷ್ಟು ಜನ. ಇದನ್ನು ಸೊಸೈಟಿಗೆ ಹೊಡೆದು ಕೊಡಬೇಡ್ರಿ ಅಂತ ಹೇಳಿ ರೀಸನ್ ಹಾಕಿದ್ರು. ಅದ್ರಾಗ ಯಾಕೆ ಹೊಡೆದು ಕೊಡಬಾರ್ದು, ಸೊಸೈಟಿಗೆ ಯಾಕೆ ಕೊಡಬಾರ್ದು ಅನ್ನುವಂಥ ವಿಚಾರ ಹಾಕಿದ್ರು. ಆದ್ರೆ ಅಧಿಕಾರಿಗಳು ಬಂದಾಗ ಸಾಕಷ್ಟು ಜನನು ಅವ್ರಿಗೆ ಮನವರಿಕೆ ಮಾಡಕ್ ಪ್ರಯತ್ನ ಮಾಡಿದ್ರು. ಸಮಸ್ಯೆ ಏನಾಗಿತ್ತಪ್ಪ ಅಂತಂದ್ರ ಈ ರೀಸೆಂಟ್ 2002 ಮತ್ತು 2003 ಸಾಲ ಒಳಗ 2 ವರ್ಷ ರೇಷನ್ ಹಂಚಿಕೆ ಅಲ್ಲಿ ಮಾಡಿದ್ರು. ಅವಾಗ ಸಮಸ್ಯೆ ಆಯ್ತು, ಭ್ರಷ್ಟಾಚಾರ ಆಯ್ತು. ಆ ಒಂದು ಸಮಯದಾಗ ಮತ್ತೆ ರಿಟರ್ನ್ ಆಗಿ ಅಲ್ಲಿಂದ ಹೊಡೆದ ಮತ್ತೆ ಬಲಭೀಮ ಯುವಕ ಮಂಡಳಕ್ಕೆ ಬತ್ತು. ಇಲ್ಲಿ ಬಲಭೀಮ ಯುವಕ ಮಂಡಳಕ್ಕೆ ಸುಮಾರು 25-30 ವರ್ಷ ಆಯ್ತು. ಯಾವುದೇ ರೀತಿಯ ಸಮಸ್ಯೆ ಅಂತೂ ಇಲ್ಲ. ಮತ್ತು ಹೊಸ ಅರ್ಜಿ ಕರೆದಾಗ ಹೊಸ ಅರ್ಜಿ ಕರೀರಿ ಅಂತ ಹೇಳಿ ರಿಕ್ವೆಸ್ಟ್ ಹಾಕಿದವರು ಇವ್ರ. ನಮ್ಮೂರಾಗ ಯಾವುದೇ ರೀತಿಯ ತೊಂದರೆ ಇಲ್ಲ, ಎಲ್ಲ ಅವಿನಾಭಾವ ಸಂಬಂಧ ಒಳ್ಳೆ ರೀತಿಯಲ್ಲಿ ನಡ್ಕೊಂಡು ಹೋಗುವಂತ ಸಂದರ್ಭದಾಗ ಇವ್ರು ಉದ್ದೇಶಪೂರ್ವಕವಾಗಿ ಅರ್ಜಿ ಹಾಕುದ್ರೆ ಏನು ಬಂತು? ಅದ್ರ ಜೊತೆಗೆ ಸೊಸೈಟಿಗೆ ಯಾಕೆ ಕೊಡ್ಬೇಡಪ್ಪ ಅಂತ ಅನ್ನತ್ತಿದ್ವಿ ಅಂದ್ರೆ, ರೀಸೆಂಟ್ ಆಗಿ ನಮ್ಮ ಊರನ ಯುವಕರ ನಮ್ಮ ಸ್ನೇಹಿತರು ಕೂಡ ಒಂದು ಅರ್ಜಿ ಹಾಕಿ ಅಲಿಗೇಷನ್ ಮಾಡಿ ಆ ಸೊಸೈಟಿಯ ಭ್ರಷ್ಟಾಚಾರ ಹೊರಗೆ ತೆಗೆದಾರು. ಅಲ್ಲಿ ಭ್ರಷ್ಟಾಚಾರ ಹೊರಗೆ ತೆಗೆಯನ್ನ ಸುಮಾರು 39 ಲಕ್ಷ ಚಿಲ್ಲರೆ ಭ್ರಷ್ಟಾಚಾರ ಆಗಿತ್ತು. ರೈತರ ಹಣ ಕಬಳಿಕೆ ಆಗಿದ್ದು ಈಗ ರೀಸೆಂಟ್ ಆಗಿ ಅಧಿಕಾರಿಗಳ ಮಟ್ಟದಾಗ ತನಿಖೆ ಆಗಿ ಒಂದು 8 ಲಕ್ಷ ರೂಪಾಯಿ ರಿಫಂಡು ಮಾಡ್ಸ್ಯಾರ್ರಿ. ಈಗ ಇನ್ನೂ ಕೇಸ್ ಚಾಲು ಐತಿ. ಈಗ ಸದ್ಯದ ಪರಿಸ್ಥಿತಿ ಅದು. ಇಂಥ ಪರಿಸ್ಥಿತಿ ಭ್ರಷ್ಟಾಚಾರ ಕೂಪದೊಳಗೆ ಸೇರ್ಕಿರುವಂತ ಸೊಸೈಟಿಗೆ ನೀವು ಈ ಮತ್ ನ್ಯಾಯಬೆಲೆ ಅಂಗಡಿ ಅವ್ರಿಗೆ ಕೊಟ್ರಿ ಅಂದ್ರ ಮತ್ ಇಲ್ಲಿ ರೈತರಿಗೆ ಸಮಸ್ಯೆ ಆಗ್ತತಿ. ಮತ್ತೆ ಭ್ರಷ್ಟಾಚಾರ ಆಗುದಿಲ್ಲ ಅನ್ನಕ ಯಾರು ಹೊಣೆಗಾರರು, ಅಲ್ಲಿ ಯಾರು ನಮ್ಗೆ ನ್ಯಾಯ ಒದಗಿಸ್ಕೊಡೋರು ನಾಳೆ? ಅದಕ್ಕೆ ನಮ್ಮ ಊರನವ್ರ ಸಮಸ್ಯೆ ಏನಪ್ಪಾ ಅಂತಂದ್ರ, ಸಾಮಾನ್ಯ ಬಡ ವ್ಯಕ್ತಿ ಯಾರಾದ್ರೂ ತಗೊಳ್ರಿ, ಯಾರಾದ್ರೂ ಅರ್ಜಿ ಹಾಕಲ್ರಿ, ನಮಗ್ ತೊಂದರೆ ಇಲ್ಲ. ಪಂಚಾಯತಿ ಸೊಸೈಟಿ, ಆ ಪಂಚಾಯತಿಗೆ ಮತ್ತು ಸೊಸೈಟಿಗೆ ಯಾಕೆ ಬೇಕು? ಬೇರೆ ಬಡವ್ರ ಮಕ್ಕಳಿಲ್ಲ, ಅವ್ರು ಅರ್ಜಿ ಹಾಕಲಿ, ಅವ್ರು ತಗೋಲಿ, ಅವ್ರು ಕೊಡಾಕ ನಮ್ಮ ಊರನವ್ರದ್ದು ಯಾರ್ದು ತಕರಾರಿಲ್ಲ. ಒಬ್ಬ ಮಾಡ್ಬೇಕು ಅನ್ನೋದು ಉದ್ದೇಶ ನಮ್ದಿಲ್ಲ. ಅದರ ಸಮಸ್ಯೆ ಇಲ್ಲಿ ತಕ ಏನ್ ಬಂದಿಲ್ಲ. ಯಾರಾದ್ರೂ ಅಧಿಕಾರಿಗಳಿಗೆ ನಾವು ಏನ್ ಮನವಿ ಮಾಡತ್ತೀವಪ್ಪ ಅಂದ್ರ, ಮುಂದಿನ ದಿನಮಾನ ಒಳಗ ನಮ್ಮ ಊರ ನಾವು ಯಾರು ಬೇಕಾದವ್ರು ಅರ್ಜಿ ಹಾಕ್ರಿ, ಬಡವ್ರು ಹಾಕ್ರಿ, ಯಾರು ಹಾಕ್ರಿ, ಅವ್ರಿಗೆ ಹೊಡೆದು ಕೊಡ್ತಾನಂದ್ರ ನಮ್ಮ ಸಮಸ್ಯೆ ಏನೂ ಇಲ್ಲ. ಆದ್ರ ಸೊಸೈಟಿಗೆ ಅದನ್ನ ಹಿಂದಿನ ಉದ್ದೇಶ ಬೇರೆ ಐತಿ. ಏನೋ ಮಾಡಕ್ ಹೋಗಿ ಮತ್ ಈ ನ್ಯಾಯಬೆಲೆ ಅಂಗಡಿ ಹಾಳು ಮಾಡುವಂತ ವ್ಯವಸ್ಥೆ ಆಗ್ತತಿ. ಅದಕ್ಕ ಜಿಲ್ಲಾಧಿಕಾರಿಗಳಿಗೆ ನಾವು ಮನವಿ ಮಾಡ್ತೀವಿ, ಮಾನ್ಯ ಶಾಸಕರಿಗೆ ಮನವಿ ಮಾಡ್ತೀವಿ. ದಯವಿಟ್ಟು ತಮ್ಮ ಆಪ್ತರಿಗೆ ನಾವು ಎಚ್ಚರಿಕೆಯನ್ನ ಕೊಡ್ತಾ ಇದ್ದೀವಿ. ತಮ್ಮ ಆಪ್ತ ವಲಯದಲ್ಲಿ ಈ ರೀತಿ ದಬ್ಬಾಳಿಕೆ, ಗುಂಡಾಗರ್ದಿ ತಮ್ಮ ಹೆಸರನ್ನ ಮುಂದಿಟ್ಕೊಂಡು ಈ ರೀತಿ ಅವ್ಯವಹಾರಗಳನ್ನ ಮಾಡ್ತಾ ಗ್ರಾಮದಲ್ಲಿ ಅಪಪ್ರಚಾರಗಳನ್ನ ಮಾಡೋದು, ನಿಮ್ಮ ಕಡೆಯಿಂದ DD ಅವ್ರಿಗೆ ಫೋನ್ ಹಚ್ಚೋದು, ಇದೆಲ್ಲ ವ್ಯವಸ್ಥೆ ಸರಿಯಲ್ಲ. ಗ್ರಾಮದೊಳಗ ನಿಮ್ಮ ಹೆಸರನ್ನ ಮುಂದಿಟ್ಕೊಂಡು ಇಲ್ಲಿ ವ್ಯವಸ್ಥೆನ ಬೇರೆ ರೀತಿಯಲ್ಲಿ ಬಯತಾರು. ಅದಕ್ಕೆ ಮಾನ್ಯ ಶಾಸಕರು, ಕಾಗವಾಡ ಶಾಸಕರು ರಾಜು ಕಾಗೆ ಅವರಿಗೆ ನಾವು ಈ ಮಾಧ್ಯಮದ ಮೂಲಕ ಮನವಿ ಮಾಡ್ಕೊಳ್ತೀವಿ.
ತಮ್ಮ ಆಪ್ತ ವಲಯದಲ್ಲಿ ಗುರುತಿಸ್ಕೊಂಡಂತವ್ರಿಗೆ ತಾವು ಕಿವಿ ಮಾತನ್ನ ಹೇಳ್ರಿ, ನಿಮ್ಮ ಹೆಸರು ಹಾಳು ಮಾಡತ್ತಾರು, ಈ ವ್ಯವಸ್ಥೆ ಬದಲಾಗದಂಗ ತಡೀರಿ ಅಂತೇಳಿ ನಿಮ್ಮ ಮೂಲಕ ಮನವಿ ಮಾಡ್ಕೊಡ್ತೀವಿ. ಅಲ್ಲ ಸೊಸೈಟಿಗೆ ಮತ್ತೇನ್ ಬಂದಿದ್ರಂತ ಯಾರು ಏನು ವಿಶೇಷ? ಇವಾಗ ನೋಡ್ರಿ, ಇಲ್ಲಿ ಜೀವನ್ ಶಿಂದೆ ಅನ್ನೋರು ಬಲ್ಬಿ ಮಂಡಳ ಸಂಬರ್ಗಿ ಅಂತ ಇವ್ರು ನ್ಯಾಯಬೆಲೆ ಅಂಗಡಿ ನಡೆಸ್ತಾರ. ಸುಮಾರು ಒಂದು 40 ವರ್ಷ ಆಯ್ತು ಅವ್ರ ತಂದೆ ಇಂದ ಕಾಲದಿಂದ ಅವ್ರು ನಡೆಸ್ತಾರ. ಅವ್ರು ಇವಾಗ ಅವ್ರ ಮಗ ನಡೆಸ್ಲತ್ತನ್ರಿ ಜೀವನ್ ಶಿಂದೆ ಅನ್ನೋರು. ಈಗ ಏನಾಗೈತ್ರಿ, ಸೊಸೈಟಿದವ್ರು ಅವ್ರಿಗೆ ಅರ್ಧ ಹಂಚಿಕೆ ನಮಗ್ ಬೇಕಂತ ಇವ್ರು ಅಪೀಲ್ ಮಾಡಿಕೊಟ್ಟು ಹೋಗ್ಯಾರ. ಅವ್ರು ಅದನ್ನು ಬ್ಯಾಡ್ ಅಂತ ನಾವು ಎಲ್ಲ ಜನ ಕೂಡಿ ಸರ್ ಏನ್ ಬಂದಿದ್ರು ಅವರು ಫುಡ್ ಇನ್ಸ್ಪೆಕ್ಟರ್ ಅವ್ರಿಗೆ ನಾವು ಮನವಿ ಮಾಡ್ಲಕ್ ಬಂದಿದ್ವಿ. ಅದನ್ನೇನ್ ಮಾಡಬೇಡ್ರಿ, ಇದು ಕಾಯಮಾಗಿ ಉಳಿಲಿ ಅಂತ ನಾವೆಲ್ಲರೂ ಇದು ಸರಿಯಾಗಿ ನಡೆಸ್ತಾನ್ರಿ. ಅವ್ರಿಗೆ ಯಾಕೆ ಬೇಡ ಅಂತೀರಿ? ಅದೇನಿಲ್ರಿ, ಯಾಕಂದ್ರೆ ಈಗ ನಡೆಯೋದ ಕರೆಕ್ಟ್ ನಡ್ಲತೈತ್ರಿ, ಕರೆಕ್ಟ್ ನಡ್ಲತೈತಿ. ಜನರು ಕೂಡ ಇವ್ರನ್ನ ಇದನ್ನೂ ಸರಿ ಐತಿ. ಅದಕ್ಕಾಗಿ ಅಲ್ಲೇನ್ ಬೇಡ ಅನ್ನತ್ತೀವಿ ನಾವು. ನಿಮ್ಮ ಹೆಸರು? ಮಿಥುನ್ ಮಚ್ಚೇಂದ್ರ ಕಾಂಬ್ಳೆ. ಭ್ರಷ್ಟಾಚಾರ ಆರೋಪ ಎದುರಿಸುತ್ತಿರುವ ಸಹಕಾರಿ ಸಂಘಕ್ಕೆ ಮತ್ತೆ ನ್ಯಾಯಬೆಲೆ ಅಂಗಡಿ ಅವಕಾಶ ಸಿಗುತ್ತದೆ ಅಥವಾ ಗ್ರಾಮಸ್ಥರ ಅಪೇಕ್ಷೆಗೆ ನ್ಯಾಯ ದೊರಕುತ್ತದೆ? ಈ ಸಂವೇದನಶೀಲ ವಿಚಾರದ ಮುಂದಿನ ಎಲ್ಲ ಬೆಳವಣಿಗೆಗಳನ್ನು ನಾವು ನಿಮಗೆ ತಕ್ಷಣವೇ ತಿಳಿಸುತ್ತೇವೆ.